ನಮಸ್ತೆ ಕರ್ನಾಟಕ. ಇವತ್ತು ನಿಮ್ಮನ್ನ ಒಂದೊಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಮುತ್ತತ್ತಿ ಫಾರೆಸ್ಟ್. ಈ ಮುತ್ತತ್ತಿ ಫಾರೆಸ್ಟ್‌ಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ 5 ಜನ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಫಾರೆಸ್ಟ್‌ನಲ್ಲಿ ಇದ್ದೀವಿ. ನೋಡಿದ್ರೆ ಅಕ್ಕಪಕ್ಕ ಯಾವುದೇ ಪ್ರಾಣಿಗಳಾಗಲಿ ಏನಾಗಲಿ ಕಾಣ್ತಾ ಇಲ್ಲ. ನಿಶಬ್ದವಾಗಿದೆ, ಪೂರ ನಿಶಬ್ದವಾಗಿದೆ. ಈ ಮುತ್ತತ್ತಿ ಫಾರೆಸ್ಟ್‌ಗೆ ಹೋಗ್ತಾ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಮತ್ತು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ಲ ಸುಮ್ಮನೆ ಕೂತಿದ್ರು. ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಡ್ರೈವ್ ಮಾಡ್ತಾಯಿದ್ದಾಗ ನೋಡಿದ್ರೆ ಚಿಕ್ಕದು ರೋಡು. ಸ್ವಲ್ಪ ನಮಗೆ ಕಷ್ಟನೇ ಆಗ್ತಾಯಿತ್ತು ಡ್ರೈವ್ ಮಾಡೋಕ್ಕೆ. ಆ ಕಡೆಯಿಂದ ಒಂದು ವೆಹಿಕಲ್ ಬಂತು ಅಂದರೆ ಈ ಕಡೆಯಿಂದ ಪಾಸ್ ಆಗೋಕ್ಕೆ ರೋಡ್ ಬಿಟ್ಟು ಕೆಳಗಡೆ ಇಳಿಸ್ಬೇಕಾಯಿತು. ಸೊ ಅದರಿಂದ ಸ್ವಲ್ಪ ಇಕ್ಕಟ್ಟಿನ ವಾತಾವರಣ ಅಂತಲೇ ಹೇಳ್ಬೋದು. ನಾವು ಮತ್ತು ನಮ್ಮ ಸ್ನೇಹಿತರು ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಪ್ರಾಣಿ ಕಾಣುತ್ತಾ ಏನು ಅಂತ ಅಕ್ಕಪಕ್ಕ ನೋಡಿಕೊಂಡು ಓಡಿಸ್ತಾ ಇದ್ದೋ ಗಾಡಿನ. ಬಟ್ ಯಾವುದೇ ಪ್ರಾಣಿ ಆಗಲಿ ಏನೂ ಆಗಲಿ ಕಾಣಲಿಲ್ಲ. ಅಲ್ಲಿ ನಮಗೆ ಒಬ್ಬರು ಫಾರೆಸ್ಟ್ ಗೈಡ್ ಮಾಡಿದರು, ಇಲ್ಲಿ ಚಿರತೆ, ಆನೆ, ಜಿಂಕೆಗಳು ಎಲ್ಲ ಕಾಣುತ್ತೆ ನಿಮಗೆ ಅಂತ. ಬಟ್ ಅಲ್ಲಿ ಯಾವುದೇ ಪ್ರಾಣಿಗಳಾಗಲಿ ಯಾವುದೂ ಕಾಣಲಿಲ್ಲ. ಅಂತೂ ಇಂತೂ ಟೆಂಪಲ್ ಹತ್ರ ಬಂದೇ ಬಿಟ್ವಿ. ನಮ್ಮ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿ ನಾನು ಮತ್ತು ನಮ್ಮ ಸ್ನೇಹಿತರು ಮೊದಲು ಹೊಳೆ ಹತ್ರ ಹೋಗಿದ್ದು ಬರೋಣ ಅಂತ ಎಲ್ಲ ಹೊರಟು. ಹೊಳೆ ಹತ್ರ ಹೋಗ್ತಾ ಇದ್ದಂಗೆ ಎಲ್ಲ ನೀರಲ್ಲಿ ಆಟ ಆಡೋಣ, ಸ್ನಾನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಬಟ್ ಇಲ್ಲೆಲ್ಲ ಸುಳಿ ಜಾಸ್ತಿ ಇರೋದ್ರಿಂದ ನಾವೇ ಬೇಡ, ಏನೂ ಆಟ ಆಡೋದು ಬೇಡ, ಜಸ್ಟ್ ನೋಡ್ಕೊಂಡು ನಿಂತಿದ್ದು ಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಹೊರಟು ಒಳಗೆ. ಈ ಆಂಜನೇಯ ಸ್ವಾಮಿ ಇಲ್ಲಿಗೆ ಬಂದು ನೆಲೆಸೋಕ್ಕೆ ಒಂದು ಪುರಾಣ ಕಥೆನೇ ಇದೆ. ಈ ಸ್ಥಳದಲ್ಲಿ ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತೆ ಈ ಮೂರು ಜನನೂ ಲಂಕೆಯಿಂದ ಲಂಕಾಧಿಪತಿ ರಾವಣನ್ನ ಕೊಂದು ಅಲ್ಲಿಂದ ಅಯೋಧ್ಯೆಗೆ ಮರಳುತ್ತಾ ಇರ್ತಾರೆ. ಆವಾಗ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿ ಮನಸೋತು ಒಂದು ದಿನ ಇಲ್ಲೇ ತಂಗಲು ನಿರ್ಧರಿಸ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸೀತಾಮಾತೆ ಕಾವೇರಿ ನದಿ ದಡದಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ತನ್ನ ಮುತ್ತಿನ ಮೂಗುತಿ ಕಾವೇರಿ ನದಿ ನೀರಲ್ಲಿ ಬಿದ್ದೋಗುತ್ತೆ. ಆ ಮುತ್ತಿನ ಮೂಗುತಿಯನ್ನು ಎತ್ತುಕೊಡಲು ರಾಮನು ಹನುಮಂತನಿಗೆ ಆಜ್ಞೆ ಮಾಡ್ತಾನೆ. ಆಗ ಹನುಮಂತ ತನ್ನ ಬಾಲದಲ್ಲಿ ನೀರಿನಲ್ಲಿ ಒಂದು ಸುತ್ತು ತಿರುಗಿ ಆ ಮುತ್ತಿನ ಮೂಗುತಿಯನ್ನು ಎತ್ತಿಕೊಡ್ತಾನೆ. ಆವಾಗ ಸೀತಾಮಾತೆ ತುಂಬ ಖುಷಿಯಾಗಿ ಅವನಿಗೆ ಮುತ್ತು ಎತ್ತಿದ ರಾಯ ಅಂತ ಬಿರುದು ಕೊಡ್ತಾರೆ. ಅದೇ ಬತ್ತ ಮುತ್ತತ್ತಿಯಾಗಿದೆ ಇಲ್ಲಿ. ಮತ್ತು ಇನ್ನೊಂದೇನೆಂದರೆ ಹೀಗೆ ಹನುಮಂತನು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಹನುಮಂತನ ತನ್ನ ಬಾಲದಲ್ಲಿ ಒಂದು ಸುತ್ತು ತಿರುವು ಹಾಕಿರೋದಕ್ಕೆ ಕಾವೇರಿ ನದಿ ಕೂಡ ಇಲ್ಲಿ ಬಂದು ಒಂದು ಸುತ್ತು ಹಾಕಿ ಆಮೇಲೆ ಹೋಗುತ್ತೆ ಅಂತ ಇಲ್ಲಿ ಜನಗಳು ಹೇಳೋದುಂಟು. ನೋಡಿ ಸ್ನೇಹಿತರೆ, ಇಲ್ಲಿ ಹರಿತಾ ಇರ್ತಕ್ಕಂಥ ನೀರು ತುಂಬ ಫೋರ್ಸ್ ಇದೆ. ಯಾರು ಕೂಡ ನೀರಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ, ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಇಲ್ಲಿ ತುಂಬ ಸುಳಿಗಳಿದೆ ಹಾಗೂ ಮೊಸಳೆಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಇದುವರೆಗೂ ನಾನು ನೋಡಿಲ್ಲ. ನೋಡಿ ಫ್ರೆಂಡ್ಸ್, ಹುಷಾರಾಗಿರಿ ನೀರಲ್ಲಿ ಆಟ ಆಡುವಾಗ, ಯಾರು ಮುಳುಗಕ್ಕೆ ಹೋಗ್ಬೇಕು. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಮುತ್ತತ್ತಿಲ್ಲಿದ್ದೀವಿ ಫ್ರೆಂಡ್ಸ್ ಎಲ್ಲ. ಈ ತುಂಬ ನೀರು ಬಂದಿದೆ, ಮಳೆ ಜಾಸ್ತಿಯಾಗಿ ತುಂಬ ನೀರು ಬಂದಿದೆ. ನಾವು ನೀರಲ್ಲಿ ಆಟ ಆಡ್ತಾ ಇದ್ದೀವಿ ಈಗ. ಜಸ್ಟ್ ಕ್ರೌಡು ತುಂಬಾ ಇದೆ ಕ್ರೌಡು. ಯಾರು ಈಜೊಡೆಗೆ ಬಿಡ್ತಾ ಇಲ್ಲ. ನೀವು ಯಾರು ಬತ್ತು ಅಂದರೆ ಇಲ್ಲಿ ಜಾಸ್ತಿ ಯಾರು ನೀರಲ್ಲಿ ಆಟ ಆಡೋಕೆ ಹೋಗ್ಬೇಡಿ, ಯಾಕಂದರೆ ಇಲ್ಲಿ ತುಂಬ ಸುಳಿ ಇದೆ ಅಂತ ಹೇಳ್ತಾರೆ. ಬಿ ಕೇರ್ಫುಲ್, ಬಂದರೂ ಬಿ ಕೇರ್ಫುಲ್ ಆಗಿರಿ. ಈಗೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀವು ಹೋಗೋಣ. ಎಲ್ಲರೂ ನೀರಲ್ಲಿ ಆಟ ಆಡ್ತಾ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೋ. ಎಲ್ಲ ಸಿಂಗಲ್ಲು ಮತ್ತು ಗ್ರೂಪ್ ಫೋಟೋ ಎಲ್ಲರೂ ತೆಗೆಸ್ಕೊತಾ ಇದ್ದೋ. ಹೀಗೆ ನೀರಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಂಡಾಯಿತು. ನಾನು ಕರಿತಾನೆ ಇದ್ದೆ, ಬನ್ನಿ ಹೋಗೋಣ ಅಂತ. ಎಲ್ಲರೂ ನೀರಲ್ಲಿ ಆಟ ಆಡ್ಕೊಂಡು ಬಂದರು. ಎಲ್ಲರೂ ಕೂಡ ನೀರಲ್ಲಿ ಆಟ ಆಡಿಕೊಂಡು ಕೈಕಾಲು ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಎಲ್ಲರೂ ದೇವಸ್ಥಾನ ಕಡೆ ಹೊರಟು. ಇಲ್ಲಿ ಹನುಮಂತನ ಮೂರ್ತಿ ಹೇಗಿದೆ ಅಂದರೆ ಇಲ್ಲೇ ಉದ್ಭವ
ಆಗಿರೋದಂತೆ. ಆ ಉದ್ಭವ ಆಗಿರೋ ಮೂರ್ತಿನ ಮಣ್ಣಲ್ಲೇ ಹೂತು ಅದೇ ಜಾಗದಲ್ಲಿ ಮತ್ತು 1987-88ರಲ್ಲಿ ಇಲ್ಲಿ ಒಂದು ಹನುಮಂತನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಹನುಮಂತನ ವಿಗ್ರಹಗಳಿಗೆ ಪೂಜೆ ಪುನಸ್ಕಾರ ಪ್ರತಿಯೊಂದು ನಡೆಯೋದಾಗಿರುತ್ತೆ ಇಲ್ಲಿ. ಬನ್ನಿ ಆ ಹನುಮಂತ ಟೆಂಪಲ್ಗೆ ಒಳಗಡೆ ಹೋಗೋಣ ಬನ್ನಿ ಎಲ್ಲ. ಇಲ್ಲಿ ಹೊರಗಡೆ ಪೂಜೆ ನಡೀತಾ ಇತ್ತು. ಅದನ್ನು ನಾವು ಕೂಡ ಹೇಗೆ ಏನು ಅಂತ ನೋಡಿಕೊಂಡು ಗೋಪುರ ಆಗ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಹೊಸ ರೀತಿಯ ಆಚರಣೆಗಳನ್ನ ನೋಡಿದಂಗಾಯಿತು ಇಲ್ಲಿ ಜನಗಳ ಹತ್ರ. ಅಲ್ಲಿಂದ ನಾವು ಈ ಪೂಜೆ ನೋಡಿಕೊಂಡು ದೇವಸ್ಥಾನದ ಒಳಗಡೆ ಹೊರಟು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಇದು ಮೂಲ ವಿಗ್ರಹನ ಇಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಇದೆಲ್ಲ ನೋಡಿಕೊಂಡು ಕೊನೆಗೆ ಅಲ್ಲಿಂದ ಕಾರ್ ತಿರುಗಿಸ್ಕೊಂಡು ಹೊರಟು ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ನಮಗೆ ಜಿಂಕೆಗಳು ಕಾಣ್ತಲ್ಲಿ. ಸುಮಾರು ಜಿಂಕೆಗಳು ಕಂಡು, ಕೋತಿಗಳು ಕಾಣ್ತು. ನಮಸ್ತೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.